ಪಂಚಾಯಿತಿ ಗುಡಿಬಂಡೆ ತ್ರೈಮಾಸಿಕ ಕೆಡಿಪಿ ಸಭೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆಯ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಗುಡಿಬಂಡೆ ತಾಲೂಕಿನ 25 ತಾಲೂಕು ಅಧಿಕಾರಿಗಳ ತ್ರೈಮಾಸಿಕ ಸಭೆಯನ್ನ ಇಒರವರಾದ ನಾಗಮಣಿಯವರು ಹಾಗೂ ತಾಲೂಕು ದಂಡಾಧಿಕಾರಿಗಳ ನೇತೃತ್ವದಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿಯವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸದರಿ ಸಭೆಗೆ ತಾಲೂಕಿನ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ಆಗಮಿಸಿದ್ದು, ಎಲ್ಲಾ ಇಲಾಖೆಗಳ ಪ್ರಗತಿ ಪರಿಶೀಲನೆಯ ವಿವರಗಳನ್ನ ಶಾಸಕರ ಸಮಕ್ಷಮದಲ್ಲಿ ಸಂಪೂರ್ಣವಾಗಿ ಚರ್ಚಿಸಲಾಯಿತು. ಸರ್ಕಾರದ ಆದೇಶಗಳನ್ನ ಹಾಗೂ ಸರ್ಕಾರವು ಮಂಜೂರು ಮಾಡಿರುವ ಎಲ್ಲಾ ಅನುದಾನಗಳನ್ನು ಗುಡಿಬಂಡೆ ತಾಲೂಕಿನ ಸಮಸ್ತ ಜನರಿಗೆ ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ತಂದು ಕ್ಷೇತ್ರದ ಎಲ್ಲಾ ಜನರಿಗೆ ಸರ್ಕಾರದ ಸವಲತ್ತುಗಳು ತಲುಪುವಂತೆ ಕ್ರಮಗಳನ್ನು ತೆಗೆದುಕೊಳ್ಳಲು ಶಾಸಕರು ಸಭೆಯಲ್ಲಿ ಕಟ್ಟುನಿಟ್ಟಾಗಿ ಅಧಿಕಾರಿಗಳಿಗೆ ಆದೇಶಿಸಿದರು. ಶಾಸಕರು ಪ್ರತಿಯೊಂದು ಇಲಾಖೆಯ ಪ್ರಗತಿಪರ ಕಾರ್ಯಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಪಡೆದರು. ಗುಡಿಬಂಡೆಯ ಕೆರೆಯ ಕಟ್ಟೆಯ ಮೇಲೆ ಸೇತುವೆಯನ್ನ ನಿರ್ಮಿಸಲು 10 ಕೋಟಿ ಹಣವನ್ನ ಈ ದಿನವೇ ಸರ್ಕಾರದಿಂದ ಅಂಗೀಕಾರವಾಗಿ ಬಂದಿರುವುದಾಗಿ ಸರ್ಕಾರದ ಆದೇಶವನ್ನ ತೋರಿಸಿದರು. ಗುಡಿಬಂಡೆ ತಾಲೂಕಿನ ಸರ್ವತೋಮುಖ ಅಭಿವೃದ್ಧಿಗಾಗಿ ಎಲ್ಲಾ ಅಧಿಕಾರಿಗಳು ಶ್ರಮಿಸಬೇಕೆಂದು ಆದೇಶಿಸುತ್ತಾ ವಿಫಲರಾದ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮ ಜರುಗಿಸಲು ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ವರದಿ ನೀಡುವುದಾಗಿ ಅಧಿಕಾರಿಗಳಿಗೆ ಸೂಚಿಸಿದರು. ಗುಡಿಬಂಡೆಗೆ ಹೊಸದಾಗಿ ತಾಲೂಕು ಆಡಳಿತ ಭವನವನ್ನ ನಿರ್ಮಿಸಲು ಗುದ್ದಲಿ ಪೂಜೆಯನ್ನ ತಾಲೂಕು ಪಂಚಾಯಿತಿ ಗುಡಿಬಂಡೆ ಆವರಣದಲ್ಲಿ ನೆರವೇರಿಸಿದರು. ಗುಡಿಬಂಡೆಗೆ ಗ್ರಂಥಾಲಯ, ಗುಡಿಬಂಡೆಯ ಮಸೀದಿ ಹತ್ತಿರ 1 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ಸೇತುವೆ ನಿರ್ಮಿಸಲು ಸರ್ಕಾರದಿಂದ ಮಂಜೂರಾಗಿರುವುದಾಗಿ ತಿಳಿಸಿದರು. ಕೋಟಿ ರೂಪಾಯಿಗಳಲ್ಲಿ ಅಭಿವೃದ್ಧಿಪಡಿಸಲು ಸರ್ಕಾರದಿಂದ ಅನುದಾನ ಮಂಜೂರಾಗಿರುವುದಾಗಿ ಹಾಗೂ ಮುಖ್ಯಮಂತ್ರಿಗಳಾದ ಮಂಜೂರಾತಿ ಪಡೆದು ಹಣ ಬಿಡುಗಡೆ ಮಾಡಿಸುವುದಾಗಿ ತಿಳಿಸಿದರು. ಜಿಎನ್ ಶ್ರೀನಿವಾಸ್ ನಾಯ್ಡು, ಜೆಕೆ ನ್ಯೂಸ್ ಕನ್ನಡ, ಗುಡಿಬಂಡೆ. 25 ರೂಪಾಯಿ ಮಾಡ್ತಾರೆ ಅಂದ್ರೆ ಹೆಂಗ್ ಮಾಡ್ಬೋದು? ಇಲ್ಲ ಮೈನಸ್ 25% ಅದು ಬಿಲ್ಡಿಂಗ್ ಏನೋ ಮಣ್ಣು ವರ್ಕ್ ಅಂದ್ರೆ ಆಗ್ಬೋದು, ನನಗೂ ಗೊತ್ತಿಲ್ಲ. ಇಲ್ಲ ರಿಪೇರಿ ವರ್ಕ್ ಅಂದ್ರೆ ಆಗ್ಬೋದೇನೋ. ಅದು RCC ಬಿಲ್ಡಿಂಗ್ ಅಂದ್ರೆ ರಿಪೇರಿ ಅದು ದುರಸ್ತಿ ಹೆಂಗ್ ಮಾಡಕ್ಕಾಗುತ್ತೆ ನನ್ಗೆ ಗೊತ್ತಾಗ್ತಾ ಇದೆ. ಈಗ ಮೊದಲು ಬಿಲ್ಡಿಂಗ್ ಮೇಲೆ ಇದೆಯಾ, ಫೋಟೋಸ್ ಇದೆಯಾ? ಮತ್ತೆ ಏನಾದ್ರು ಅದಲ್ಲ ಏನಾದ್ರು ಆಯ್ತು ಕೇಳ್ಕೊಂಡ್ರೆ ಯಾವ್ದಾದ್ರು ಇದು ವಿಚಾರಕ್ಕೆ ಫೋನ್ ತೆಗಿಯೋದು AW ತೆಗಿತಾರೆ. ನಿಂಗೆ 2 ತಾಲೂಕು ಬೇಡ, ಹೊರಟೋದು ಅಲ್ಲಿಗೆ ಹೊರಟೋದು. ನೀನು ಎಷ್ಟೊಂದು ಇದ್ದಿದೆ ನಿಂಗೆ? ಎಷ್ಟು ದಿನ ಗೊತ್ತಿಲ್ಲ. ಇರೋಷ್ಟು ದಿನ ರಿಸೀವ್ ಮಾಡ್ಬೇಕು. KDP ಮೆಂಬರ್ಸು ಯಾವ ಸರ್ಕಾರಿ ನಾಮಿನೇಟೆಡ್ ಪಬ್ಲಿಕ್ದು ಮಾಡಬೇಕು, ವಿಶೇಷವಾಗಿ ಇವ್ರು ಮಾಡಲೇಬೇಕು. ನಿಮ್ಗೆ ತುಂಬಾ ಕಷ್ಟ ಆದ್ರೆ ನಿಮ್ಮ CO ರಿಲೀವ್ ಮಾಡಿಸ್ಬೇಕು. ನೀನು ಹೋಗ್ಬಿಡು, ನೀನು ಫೋನ್ ತೆಗಿಬೇಡ, ನೀನು ಹೋಗ್ತಾ ಇರು. ನೀನು ಕಷ್ಟ ಅಲ್ವಾ, ನೀನು ಹೋಗ್ತಾ ಇರು. ಸ್ಕೂಲ್ಸ್ ಎಸ್ಟಿಮೇಟ್ಸ್ ಯಾವತ್ತು ಕಲಿಸಿದೆ? ನಿಮ್ ಬಂದು ಎಷ್ಟು ದಿನ ಆಯ್ತು? 3 months ಒಂದು ಎಸ್ಟಿಮೇಟ್ ಅಪ್ರೂವಲ್ ಆಗಿಲ್ವಾ? ಟೆಂಡರ್ ಆಗಿದೆ ಸರ್, ಕೊಲ್ಪಾಡಿ ಟೆಂಡರ್ ಆಗಿದೆ, ಇನ್ನೊಂದು ಟೆಂಡರ್ ಪ್ರಕ್ರಿಯೆ ಇದೆ ಸರ್. ಅದಲ್ಲ ಮನ ಕೇಳ್ತಾ ಇರೋದು. ಈ ಸ್ಕೂಲ್ ರಿಪೇರಿಗೆ 1 ಲಕ್ಷ ಇವು ನಾನು ಕಳಿಸಿ ಸರ್. ಎಷ್ಟು ದಿನ ಆಯ್ತು? 15 days ಆಗಿದೆ. PUC ಮುಗಿಸಿ ನರ್ಸಿಂಗ್ ಮಾಡಲು ಹಾಗೂ ಫಿಸಿಯೋಥೆರಪಿ ಮಾಡಲು ಇಚ್ಛಿಸುವವರಿಗೆ ಉತ್ತಮ ಅವಕಾಶ. ಹುಮ್ನಾಬಾದ್ನ HKDETಯ ಉಮಾದೇವಿ ಪಾಟೀಲ್ ಕಾಲೇಜ್ ಆಫ್ ನರ್ಸಿಂಗ್ ನಲ್ಲಿ BSc ನರ್ಸಿಂಗ್ ಹಾಗೂ ಡಿಪ್ಲೊಮಾ ನರ್ಸಿಂಗ್ ಕೋರ್ಸ್ ಲಭ್ಯ ಹಾಗೂ ಭೀಮರಾವ್ ಪಾಟೀಲ್ ಕಾಲೇಜ್ ಆಫ್ ಫಿಸಿಯೋಥೆರಪಿನಲ್ಲಿ BBT ಮತ್ತು MPT ಸ್ನಾತಕೋತ್ತರ ಪದವಿ ಲಭ್ಯವಿದೆ. ಇಲ್ಲಿ ಪ್ರವೇಶ ಪ್ರಾರಂಭವಾಗಿದ್ದು ಉತ್ತಮವಾದ ಕ್ಲಾಸ್ ರೂಮ್, ಅನುಭವವುಳ್ಳ ಅಧ್ಯಾಪಕರಿಂದ ಬೋಧನೆ, ಪ್ರತ್ಯೇಕ ಲ್ಯಾಬ್ಗಳ ವ್ಯವಸ್ಥೆ, ಹೈಟೆಕ್ ಆಸ್ಪತ್ರೆಯೂ ಲಭ್ಯವಿದೆ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆಯೂ ಲಭ್ಯವಿದೆ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. NH65 ರಸ್ತೆ, ವೀರಭದ್ರಗಿರಿ, ಸಿಂದನಕೀರ ಕ್ರಾಸ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಡಳಿತಾಧಿಕಾರಿ ಡಾ. ಸದಾನಂದ ಪತ್ರಿ 9019078988.